ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಅನದರ್ ಬ್ಲಾಗ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ. ನಾನು ತುಂಬ ಚಲೋ ಇದ್ದೀನಿ. ಭಾಳ ದಿವ್ಸಲಿಂದ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತು ನಾವು ಬೆಳಿಗ್ಗೆ ಎದ್ದು ನಮ್ಮ ರಾಧಾನ ನೋಡೋಕೆ ಹೋಗಿದ್ವಿ ರೀ. ಯಾಕಂತಂದ್ರೆ ಅವಳಿಗೆ ಭಾಳ ಆರಾಮಿರಲಿಲ್ಲ. ಸೊ ಇನ್ನೊಂದು ದುಃಖದ ವಿಷಯ ಏನಪ್ಪ ಅಂತಂದ್ರೆ ಸಾಯಂಕಾಲ ಹೊತ್ತಿಗೆ ಅವಳು ತೀರು ಹೋದ್ಲು. ಹಂಗೆ ಮನೆಗೆ ಬಂದು ಇವತ್ತು ನಮ್ಮ ಹಸ್ಬೆಂಡ್ ಊರಿಗೆ ಹೊಂಟಿದ್ರು. ಹಾಗಾಗಿ ಸ್ವಲ್ಪ ಅವರಿಗೆಲ್ಲ ಅಡುಗೆ ರೆಡಿ ಮಾಡ್ತಾಯಿದ್ವಿ. ಇವಾಗ ನಮ್ಮ ಹಸ್ಬೆಂಡ್ ಊರಿಗೆ ಹೋದ್ರಂದ್ರೆ 1 ಮಂತ್ವರೆಗೂ ನಾವು ಊರಿಗೆ ಹೋಗಂಗಿಲ್ಲ ರೀ. ಯಾಕಂದ್ರೆ ನನಗೆ ಎಕ್ಸಾಮ್ ಇದ್ದು. ಸೊ ಹಾಗಾಗಿ ಇರುವಷ್ಟು ಟೈಮ್ನ ಚಲೋತ್ತಾಗಿ ಸ್ಪೆಂಡ್ ಮಾಡೋಣ ಅಂದ್ಕೊಂಡು ನಾವು ಬೈಕ್ ತೊಗೊಂಡು ಹೊಂಟೀವಿ ರೀ ಹನಮನಾಳ ಸೈಡ್. ಹಂಗೆ ಬೈಕ್ ಹೊಡಿವಾಗ ನಮ್ಮ ಹಸ್ಬೆಂಡ್ ನನಗೆ ಚಾಲೆಂಜ್ ಮಾಡಿದ್ರು, ನೀನು ಬೈಕ್ ಹೊಡೆದು ತೋರ್ಸತ್ತೆ. ನನಗೆ ಬೈಕ್ ಬರ್ತಿತ್ತು ಬಟ್ ಅಷ್ಟು ಪರ್ಫೆಕ್ಟ್ ಇರಲಿಲ್ಲ. ಸೊ ನಮ್ಮ ತಮ್ಮನ ಗೈಡೆನ್ಸಿಂದ ನಾನು ಬೈಕ್ ಹೊಡೆಯೋದು ಇನ್ನೂ ಪರ್ಫೆಕ್ಟಾಗಿ ಕಲಿತೆ. ನೋಡ್ತಿರ್ಬೇಕು ಇಷ್ಟು ಕ್ರೌಡ್ನೊಳಗೂ ನಾನು ಎಷ್ಟು ಚಂದ ಬೈಕ್ ಓಡಿಸ್ಕೊಂಡು ಬರತ್ತೀನಂತ. ಇದನ್ನು ನೋಡಿ ನಮ್ಮ ಹಸ್ಬೆಂಡ್ಗೆ ಭಾಳ ಜಲಸ್ ಫೀಲ್ ಆಗತ್ತಿತ್ತು. ಹಂಗೆ ನಮ್ಮ ತಮ್ಮ ನನ್ನ ಬ್ಲಾಗಿಂಗ್ ಬಗ್ಗೆ ಏನು ಹೇಳೋಣ ಒಂದ್ಸಲ ಕೇಳ್ರಿ. ಆ್ಯಂಡ್ ನನ್ನ ಆನ್ಸರ್ ಏನಿತ್ತಂತನೂ ಒಂದ್ಸಲ ಕೇಳ್ರಿ. ಸ್ವಲ್ಪ ಜನ ಹೇಳ್ತಾರಲ್ಲ ಅವ್ರಿಗೆ ಇಷ್ಟ ಆಗಂಗಿಲ್ಲ. ಇದೇನು ಮಾಡುತ್ತೆ ಕಿಸ್ಬಾಯ್ ಅಂತ ಮಾಡೋರು ಅದಾರ, ಫಾಲೋ ಮಾಡೋರು ಅದಾರ, ಮತ್ತೆ ಸಪೋರ್ಟ್ ಮಾಡೋರು ಅದಾರ. ಅದೇನು ಮಾಡ್ತಾ ಕಿಸ್ಬಾಯ್ ಅನ್ನೋದ್ರೊಳಗೆ ನಾನು ಒಬ್ಬ. ನೀ ಹಳಮ್ನಾಳು ಯಾಕೆ ಹೋಗ್ತಿ? ನಾನು ನನ್ನ ಗಂಡ ಮಾಡ್ತಾರೆ. ಹಂಗೆ ಹೋದ ತಕ್ಷಣ ಅವ್ರು ಟ್ರಾವೆಲ್ ಮಾಡಕತ್ತಿದ್ರಲ್ರಿ. ಹಾಗಾಗಿ ಸ್ವಲ್ಪ ಟ್ಯಾಬ್ಲೆಟ್ ತೊಗೊಳೋದಿತ್ತು. ಟ್ಯಾಬ್ಲೆಟ್ ಅವನ್ನೆಲ್ಲ ತೊಗೊಂಡು ಏನರ ತಿನ್ಬೇಕಂತ ನಾವು ಹೊಂಟೀವ್ರಿ. ಇವಾಗ ನಮ್ಮ ಫೇವ್ರೇಟ್ ಎಗ್ ರೈಸ್ ಅಂಗಡಿಗೆ. ಎಗ್ ರೈಸ್ ಆರ್ಡ್ರ್ ಹೇಳೋಕ್ಕಿಂತ ಮುಂಚೆ ನಾವು ಸ್ವಲ್ಪ ಆರ್ಡ್ರ್ ಮಾಡಿದ್ವಿ ರೀ ಕಬಾಬ. ಸೊ ಭಾಳ ಟೇಸ್ಟ್ ಇತ್ತು. ಇವರಿಬ್ಬರಿಗೆ ಏನಾಗಿತ್ತು ಗೊತ್ತಿಲ್ಲ ರೀ, ಎಗ್ ರೈಸ್ ಅನ್ನ ಸ್ವಲ್ಪ ಲೇಟ್ ಮಾಡಿದ ಕಾರಣಕ್ಕೆ ಇಬ್ಬರು ರೊಚ್ಚಿಗೆ ಎದ್ದು ಉಳ್ಳಾಗಡ್ಡಿ ಹೆಚ್ಚಿ ಕೊಡಾಕತ್ತಿದ್ರು ಅಣ್ಣಗೆ. ಅಣ್ಣ ಹೆಲ್ಪ್ ಮಾಡಿದ್ಕೆ ತೊಗೊರಿ ಅಂತ 2 ಪ್ಲೇಟ್ ಎಗ್ ರೈಸ್ನು ಕೊಟ್ಟ ಇವರಿಗೆ. ಸೊ ಹಂಗೆ ತಿನ್ಕೊಂಡು ನಾವು ಹೊಂಟೀವ್ರಿ ಇವಾಗ ಐಸ್ ಕ್ರೀಮ್ ಅಂಗಡಿ ಕಡೆಗೆ. ನಮ್ಮ ತಮ್ಮ ಯಾವ ದೇವರು ಗುಡಿಲಿಲ್ಲ ಗೊತ್ತಿಲ್ಲ, ಐಸ್ ಕ್ರೀಮ್ ಕೊಡಿಸ್ತೀನಿ ಅಂದ್ಕೊಂಡು ಕರ್ಕೊಂಡು ಹೊಂಟಿದ್ರಿ. ಬಟ್ ಅವ ಐಸ್ ಕ್ರೀಮ್ ಕೊಡಿಸೋದ್ರಿಂದ ಬೇರೆ ರೀಸನ್ ಇತ್ತಂತ ನಮ್ಗೆ ಗೊತ್ತೇ ಆಗಿರಲಿಲ್ಲ ರೀ. ಆ ರೀಸನ್ ಏನಂತ ಮುಂದೆ ಹೇಳ್ತೀನಿ ಕೇಳ್ರಿ. ಅವನಿಗೆ ಒಂದು ಕಾಲೇಜ್ ಬ್ಯಾಗ್ ತೊಗೊಂಡಿದ್ರಿ. ಹಾಗಾಗಿ ಕರ್ಕೊಂಡು ಹೊಂಟಿದ್ರಿ ಒಂದು ಸ್ಟೇಷನರಿ ಶಾಪಿಗೆ. ಅಲ್ಲಿ ಹೋಗಿ ಐಸ್ ಕ್ರೀಮ್ ಹಾಳಿನೂ ಬಿಡ್ದ ಹೆಂಗೆ ನೆಕ್ಕಾಗತ್ತ ನೋಡ್ರಿ. ನಮ್ಮ ತಮ್ಮ ಫಸ್ಟ್ ಟೈಮ್ ನನ್ನ ಮೇಲೆ ಖರ್ಚು ಮಾಡ್ಯಾನಂದಿದ್ದ 50 ರೂಪಾಯಿ ಐಸ್ ಕ್ರೀಮ್. ಈ 50 ರೂಪಾಯಿ ಐಸ್ ಕ್ರೀಮ್ ನಾ ಎಂದೂ ಬರೋಕ್ಕಾಗಿಲ್ಲ, ಯಾಕಂದ್ರೆ 150 ರೂಪಾಯಿ ಕೊಟ್ಟು ಮೂರು. ಸೊ ಅವನಿಗೆ ಅಲ್ಲಿ ಯಾವ ಬ್ಯಾಗೂ ಇಷ್ಟ ಬರಾಕತ್ತಿದ್ದಿಲ್ಲ ರೀ. ಆವಾಗಲೇ ಹೇಳ್ದಂಗೆ ಅದ್ರ ಹಿಂದಿನ ರೀಸನ್ ಏನಪ್ಪ ಅಂತಂದ್ರೆ ನಾ ಗೋವಾಲಿತ್ತ ಒಂದು ಬ್ಯಾಗ್ ತಂದಿದ್ರಿ. ಅವನಿಗೆ ನನ್ನ ಬ್ಯಾಗ್ ಬೇಕಾಗಿತ್ತು. ಅದ ಕಾರಣಕ್ಕೆ ನಮ್ಮ ತಮ್ಮ 150 ರೂಪಾಯಿ ಖರ್ಚು ಮಾಡಿ ಐಸ್ ಕ್ರೀಮ್ ಕೊಡಿಸಿದ್ರಿ. ಹಂಗೆ ಮನೆಗೆ ಬರುತ್ತಲೇ ಇವ್ರು ಊರಿಗೆ ಹೋಗೋ ಟೈಮ್ ಆಗಿತ್ತು. ಸ್ವಲ್ಪ ಹೊತ್ತು ಕೂತು ಮಾತಾಡಿ ರೆಡಿಯಾಗಿ ಇವಾಗ ರೆಡಿ ಆಗ್ಯಾರಿ ಊರಿಗೆ ಹೋಗಕ್ಕೆ. ಸೊ ಲಾಸ್ಟ್ ನನಗೆ ಬಾಯ್ ಹೇಳಿ ಹೊಂಟಾರಿ ಊರಿಗೆ. ಭಾಳ ಫೀಲ್ ಆಗಾಕತ್ತಿತ್ತು, ಯಾಕಂದ್ರೆ 1 ಮಂತ್ ನಾ ಇವ್ರಿಗೆ ಮೀಟ್ ಮಾಡೋಂಗಿಲ್ಲತ್ತ. ಸೊ ಇವ್ರಿಗೆ ಬಾಯ್ ಹೇಳಿದ್ರಿ. ಸೊ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ರೀ. ಸಿಗೋಣ್ರಿ ಮುಂದಿನ ಬ್ಲಾಗ್ದಾಗ. ಅಲ್ಲಿವರೆಗೂ ಬಾಯ್.